ಎಲ್ರಿಗೂ ನಮಸ್ಕಾರ. ಅದೇ ನಮ್ಮ ಸಂಸ್ಕಾರ. ನಮ್ಮ ಸಂಸ್ಕಾರಕ್ಕೆ ನಿಮ್ಮ ಉತ್ತರ ನೀ ಮಾಡೋ ನಮಸ್ಕಾರ ಅಂತ ಹೇಳ್ತಾ ಇವತ್ತು ನಾವು ಹಳ್ಳಿ ಧ್ವನಿಯಲ್ಲಿ ಹಳ್ಳಿಕಾರ್ ಹೋರಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಹೇಳ್ತಾ ಇರೋದು ಮಾತ್ರ ಅಲ್ಲ, ನಿಜವಾಗಿರೋ ಅಂತಹ ಹೋರಿ ಬಗ್ಗೆ, ಹಳ್ಳಿಕಾರ್ ಹೋರಿ ಬಗ್ಗೆ. ಈ ಹೋರಿ ಇರೋದು ನಮ್ಮ ತಮಿಳುನಾಡಿನ ಡಕಿನಿಕೋಟೆ ನಗರದ ಒಂದು ಹಳ್ಳಿಯಲ್ಲಿ. ಆ ಹಳ್ಳಿ ಹೆಸರು ಮಧುಮುತ್ತುಕೋಟ ಅಂತ. ಈ ಹಳ್ಳಿಯಲ್ಲಿ ಒಬ್ಬ ರೈತ ಯಾವ ರೀತಿ ಒಂದು ಹಳ್ಳಿಕಾರನ್ನು ಸಾಕಿದ್ದಾನೆ ಅನ್ನೋದನ್ನು ನೋಡಿ, ಅದು ನಡ್ಕೊ ಬರ್ತಿರುವಂತಹ ರಾಜ ಗಂಭೀರ್ಯವನ್ನು ನೋಡಿ. ಇದಲ್ವಾ ಹಳ್ಳಿಕಾರ ಅಂದರೆ? ಇದಲ್ವ ನಿಜವಾದ ಹಳ್ಳಿಕಾರ ಅಂದರೆ? ಈ ಹಳ್ಳಿಕಾರ ಎತ್ತನ್ನ ಯಾವ ರೀತಿ ಸಾಕ್ತಾರೆ, ಯಾವ ರೀತಿ ಫುಡ್ ಕೊಡ್ತಾರೆ, ಯಾವ ರೀತಿ ಅದನ್ನು ನೋಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೇಳೋಣ ಅಂತ ಇವ್ರ ಹತ್ರ ಹೋದಾಗ ಇವರು ತುಂಬ ನಾಚಿಕೆ ಸ್ವಭಾವದವರು, ಮಾತಾಡೋದಕ್ಕೆ ನಾಚ್ಕೊತಾರೆ. ಇನ್ನು ವಿಡಿಯೋ ಅನ್ನೋಷ್ಟರಲ್ಲಿ ತುಂಬ ದೂರ ಹೋಗಿ ನಿಂತ್ಕೊತಾರೆ. ಹೀಗಿರುವಾಗ ಇವ್ರ ಹತ್ರ ಯಾವುದೇ ಮಾಹಿತಿಯನ್ನು ತಗೊಳ್ಳೋಕ್ಕಾಗಲಿಲ್ಲ. ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಕೂಡ ಏನೂ ಮಾಹಿತಿ ತಗೊಳ್ಳೋಕ್ಕಾಗಿಲ್ಲ ಅನ್ನೋ ಬೇಜಾರು ನಮಗೂ ಇದೆ. ಈ ಹಳ್ಳಿಕಾರ್ ಬಗ್ಗೆ ಏನಾದರೂ ಹೇಳ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ನಿಮಗೂ ಕೂಡ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ಆದರೂ ಕೂಡ ನಾವೇನು ಮಾಡ್ತೀವಿ ಅಂದರೆ, ಮುಂದಿನ ಸಾರಿ ಹೋಗಿ ಈ ಹಳ್ಳಿಕಾರನ್ನ ಯಾವ ರೀತಿ ಸಾಕ್ತಾರೆ, ಯಾವ ರೀತಿ ಫುಡ್ ಕೊಡ್ತಾರೆ, ಈ ಹಳ್ಳಿಕಾರ್ ಯಾವ್ಯಾವ ಹಬ್ಬಗಳಲ್ಲಿ ಯಾವ್ಯಾವ ಪ್ರಶಸ್ತಿಗಳನ್ನು ತಗೊಂಡಿದೆ ಎಂಬೆಲ್ಲ ಮಾಹಿತಿಗಳನ್ನು ಖಂಡಿತವಾಗಿಯೂ ನಾವು ನಿಮ್ಗೆ ಕೊಡುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ. ಯಾಕಂದರೆ ಅವರು ಮುಂದಿನ ಸಾರಿ ಬರೋಗಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮುಂದಿನ ಸಾರಿ ಹೋಗಿ ಅವ್ರ ಹತ್ರ ಸಂಪೂರ್ಣವಾದ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಈ ರೀತಿಯಾದಂತಹ ಹಳ್ಳಿಕಾರ್ ಹೋರಿಗಳು, ಹಳ್ಳಿಕಾರ್ ತಳಿ ಯಾವುದೇ ಹಳ್ಳಿಯಲ್ಲಿದ್ದರೂ ಕೂಡ ನಮಗೆ ಮಾಹಿತಿ ನೀಡಿ ಅವುಗಳ ಸಂಪೂರ್ಣ ಮಾಹಿತಿಯನ್ನು, ಅವುಗಳ ವಿವರಣೆಯನ್ನು ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಒಂದು ಹಳ್ಳಿಕಾರ್ ಹೋರಿಯನ್ನು ತೋರಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾಕಂದರೆ ಎಲ್ಲರೂ ಕೂಡ ರೈತರೇ ಇದ್ದೀರಾ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಹೋರಿಗಳ ಬಗ್ಗೆ ಮಾಹಿತಿ ನೀಡೋಕ್ಕೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.